ನೋಡ್ಬೇಕು ಅಂತ ಬಂದ. ದ್ರೌಪದಿ ಚೆನ್ನಾಗಿದ್ಯಾ ಅಂತ. ದ್ರೌಪದಿ ಹೇಳಿದಂತೆ ನಾವಾದ್ರೆ ಅಂತ ಏನು ಚೆನ್ನಾಗಿರೋದು, ನಮ್ಮನ್ನು ಓಡಿಸ್ಬಿಟ್ಟು ಹೊರಗೆ ಕಾಡಿಗೆ ಬಂದಿದ್ದಿ, ದುರ್ಯೋಧನ ಹೇಳಲಿಕ್ಕೆ ಆಗಲ್ಲ, ಶಾವರ ಮಾತ್ರ ದ್ರೌಪದಿ ಅಂದ್ಲು, ದೃಷ್ಟಿ ಇರುವವರೆಗೆ ಬಹಳ ಚೆನ್ನಾಗಿದ್ದೀವಿ ಸ್ವಾಮಿ. ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ರಾಯರ ದೇವರ ದೃಷ್ಟಿ ನಮ್ಮ ಮೇಲೆ ಇದೆ ಎಂಬುದಕ್ಕೆ ಹೇಳ್ತಾ ಇದ್ದೀನಿ. ಆಯ್ತು, ದ್ರೌಪದಿ ಹೇಳಿದ್ರು, ಕೃಷ್ಣ ಸ್ನಾನ ಮಾಡಿರ್ತೀವಿ, ಬಹಳ ಚಳಿ ಇದೆ, ಕಾಡು, ಬಿಸಿನೀರು ಕಾಸ್ತೀನಿ. ಭೀಮಸೇನದೇವ್ರನ್ನ ಕರೆದು ಒಲೆಯವರೆ ಹಾಕಿದ್ರು. ಅವನು ಹೋದ, ಎರಡು ಮರ ಕತ್ತರಿಸಿದ, ದೊಡ್ಡ ಮರ ದಬ್ಬಿದ, ದೊಡ್ಡ ಹಂಡೆ, ತಾಮ್ರದ ಹಂಡೆ ಇತ್ತು. ಒಲೆಯವರೆ ಹಾಕಿ ಹಂಡೆ ತುಂಬ ನೀರಿಟ್ಟಿದ್ದಾನೆ. ದಿಗಿ 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 ಉರಿತಾ ಇದೆ ಒಲೆ. ಕೃಷ್ಣ ದ್ರೌಪದಿ 2.5 ತಾಸು ಮಾತಾಡ್ತಾ ಇದ್ದಿದ್ದಾರೆ. ನೀರು ಕುದಿಬೇಕಾ ಬೇಡ, ಒಲೆ ಉರಿತಾ ಇದೆ, ತಾಮ್ರದ ಕಬ್ಬಿಗೆ ಶಾಣ ಕೇಳು. ಹೋಗಿ ದ್ರೌಪದಿ ನೋಡ್ತಾಳೆ, ನೀರು ಮುಟ್ಟಿದ್ರೆ ತಣ್ಣಗಿದೆ. ನಮ್ಮ ಬೆಂಗಳೂರ ಬಂದು ನೋಡ್ರಿ, 3 ಗಂಟೆ ಹೊತ್ತು ಹೀಟ್ರ್ ಹಾಕಿದ್ರು ನೀರೇ ಕಾಯಲ್ಲ, ಕಾಯಿಲೆ ಅಲ್ಲ, ತಣ್ಣಗಿದೆ. ದ್ರೌಪದಿ ಕೇಳಿದ್ರು, ಕೃಷ್ಣ 2.5 ಗಂಟೆ ಹೊತ್ತಾಗಿದೆ, 2 ಮರ ಸುಟ್ಟೋಗಿದೆ, ತಾಮ್ರದ ಪಾತ್ರೆ, ನೀರು ಕಾಯಿಲೇನಲ್ಲಪ್ಪ. ನಂಗೇನು ಗೊತ್ತಿಲ್ಲ ಅಂತ ಕಪಟ ನಾಟಕ ಸುತ್ತಾರೆ ಸಾರಿ ನಮ್ಗೆ. ಸರಿ, ಒಂದು ಕೆಲಸ ಮಾಡು, ಆ ನೀರಿನ ಕರೆದು ಆ ಹಂಡೆಯ ನೀರಿನ ಕೆಳಗೆ ಚೆಲ್ಲು, ಯಾಕೋ ನೀರಿನ ಜನ ಮಿಸ್ಟೇಕ್ ಇದೆ. ಭೀಮ ಹೋದ, ಹಂಡೆ ನೀರು ತೆಗೆದು ಕೆಳಗೆ ಚೆಲ್ಲಿದ. ಎಲ್ಲ ನೀರು ಚೆಲ್ಲಿದ ಮೇಲೆ ಅದರ ಒಳಗಿನ ದೊಡ್ಡ ಕಪ್ಪೆ ಇತ್ತು. ಆ ಕಪ್ಪೆ ಯಾರು? ನಮ್ಮ ರಂಗನಾಥ. ಆ ಕಪ್ಪೆ ಹೊರಗೆ ಬಂತು, ಕೃಷ್ಣನ ಕಾಲ ಹತ್ರ ಹೋಯ್ತು ಅಂತ. ಕೃಷ್ಣ, ಏನು ನಿನ್ನ ಕರುಣೆಯೋ ನಮ್ಮಪ್ಪ, ನೀನು ಪಾಟಿಗೆ ಮಾತಾಡ್ತಾ ಕೂತಿದ್ದಿ, ಅವಳೇ ಅಂತ ಹೇಳಿದ್ರು, ಬಿಸಿನೀರು ಇಡು ಅಂತ ಹೇಳಿಬಿಟ್ಟು ನಂಗೆ ಹೆದರಿಕೆ ಆಗೋಯ್ತು. ನಾನೇನು ಮಾಡಿದೆ, ಒಳ್ಳೆ ಬಿಸಿಲಿಗಾಗಿ ಈ ಹಂಡೆ ಬೋಲ್ ಹಾಕಿಟ್ಟಿದ್ದು, ಹಂಡೆಗಳು ಹೋಗಿ ತಣ್ಣ ಕೂತ್ಕೊಂಡಿದ್ದೆ, ಒಳ್ಳೆ ಗಾಳಿ ಬೀಸ್ತಾ ಇತ್ತು. ಭೀಮ ಒಂದು ಒಲಿವರಿ ಹಾಕಿದ, ನಾನು ಒಳಗಿರೋದನ್ನು ನೋಡಲಿಲ್ಲ, ಹಂಡೆಯನ್ನಿಟ್ಟ, ನೀರು ತುಂಬಿಬಿಟ್ಟ, ಒಲೆ ದಿಗಿ 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 ಉರಿತಾ ಇದೆ. ಹೆದರ್ಕೊಂಡ್ಬಿಟ್ಟ ನಮ್ಮಪ್ಪ, ಏನು ಗತಿ, ಎಲ್ಲೋ ಕೂತಿದ್ದ, ಒಲೆವರಿ ಹಾಕಿ ಸುಟ್ಟು ಬಿಡ್ತಾ ಇದ್ದಾರಲ್ಲ ಅಂತ ಅಂದ್ಕೊಂಡೆ. ನಮ್ಮಪ್ಪ ಒಲೆ ಹೊಡೆದ್ರು ಕೂಡ ಬೆಂಕಿಗೆ ಸುಡೋ ಶಕ್ತಿಯನ್ನು ಡಮ್ಮಿ ಮಾಡಿ, ಮ್ಯೂಟ್ ಮಾಡಿ ಉರಿದಂತೆ ಮಾಡಿದಲ್ಲ ನಮ್ಮಪ್ಪ. ಜಗದ್ರಕ್ಷಕ ನೀನಿರಬೇಕಾದ್ರೆ, ಸಂಸಾರ ಅನ್ನತಕ್ಕಂಥ ತಾಪದಲ್ಲಿ ಬೆಂಕಿ ಒಳಗಿದ್ರು ಕೂಡ, ಸುಖ ಅನ್ನತಕ್ಕಂಥ ನೀರೊಳಗೆ ರೋಲಾಡಿದ್ರು ಕೂಡ, ಜಗದ್ರಕ್ಷಕನಾಗಿರ್ತಕ್ಕಂಥ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಎಂಬುದನ್ನು ನಮ್ಮ ದ್ರೌಪದಿ ಜಗತ್ತಿಗೆ ಹೇಳತಕ್ಕಂಥ ಒಂದು ದೊಡ್ಡ ಸಂದೇಶವನ್ನು ನಾವು ಭಗವಂತ ಅದಕ್ಕೆ ಹೇಳ್ತಾರೆ, ಈ ಮಹಿಳೆಯರ ಮತ ಅನುಗರಾದವರ, ಜಗನ್ನಾಥದಾಸರು ಹೇಳ್ತಾರೆ, ಮತದಲ್ಲಿ ಹುಟ್ಟಿ ಪ್ರಯೋಜನ ಇಲ್ಲ. ನಾನು ಮತ ಸರ್, ಯಾವತ್ತೋ ಸ್ವಾಮಿ ಬರ್ತಾರೆ, ಯಾರು ನಿಂದ್ರೆ ಮಾಡಿ ಹರೇ ಶ್ರೀನಿವಾಸ, ಇವೆಲ್ಲ ನಾಟಕ. ಈ ಶಿಖಾ ಬಿಡೋದು, ತುಳಸಿಮಣಿ ಹಾಕಿಂಬೋದು, ಕಚ್ಚೆ ಹಾಕಿಂಬೋದು, ಎಗರಾಡೋದು, ಇದು ಪ್ರಯೋಜನ ಇಲ್ಲ. ದಾಸರಂತಾರೆ, ಮಧ್ಯಮದಲ್ಲಿ ಹುಟ್ಟದವನ ಜನ್ಮ ಯಾತಕ್ಕೆ ಅಲ್ಲ, ಮಧ್ಯಮದಲ್ಲಿ ಹೊಂದದವನ. ಆಚಾರ್ಯರು ಶಾಸ್ತ್ರ ಓದಬೇಕು, 4 5 ಪಾಯಿಂಟ್ ಪ್ರೋಗ್ರಾಮ್ ಅಂತ ಹೇಳ್ತಾರೆ, 5 ಇರಬೇಕು. ಮಾಧ್ವರಾಗಬೇಕಾದ್ರೆ, ಬ್ರಾಹ್ಮಣರಾಗಬೇಕಾದ್ರೆ, ಸಾಧನ ಮುಕ್ತಿ ಬೇಕಾದ್ರೆ 5 ಇರಬೇಕಂತ, ಒಂದು ಕೂಡ ಇಲ್ಲ. ಸಕಲ ಗ್ರಂಥಗಳೆಲ್ಲ ಭಾಗವತದ ಭಾಗವತ ಕೇಳಬೇಕು. 2ನೇದು ಸಕಲ ತೀರ್ಥಗಳೆಲ್ಲ ಶಾಲಿಗ್ರಾಮದಿಂದ. ಆಚಾರ್ಯರು ಶಾಲಿಗ್ರಾಮ ತೀರ್ಥ ತಗೊಂಡು ಮನೆಯಲ್ಲೇ ತಗೊಂಡು ಬಂದ್ಬಿಟ್ಟ. ಕಾಫಿ 6 ಸಾರ್ತಿ ಕುಡ್ತೀನಿ, ನಾಚಿಕೆ ಇಲ್ಲ ಅಲ್ಲ, ತೀರ್ಥ ಅಂದ್ರೆ ಮನೆ ತಗೊಂಡು ಬಂದಾನೆ. ಶಾಲಿಗ್ರಾಮ ತೀರ್ಥ ಯಾವಾಗ ಕೊಟ್ಟರು, ಎಲ್ಲಿ ಕೊಟ್ಟರು, ಯಾರು ಕೊಟ್ಟರು, ಎಷ್ಟು ಕೊಟ್ಟರು, ಹೆಂಗೆ ಕೊಟ್ಟರು ಬೇಡ, ಬೇರೆಲ್ಲ ಯಾರು ಕೊಟ್ಟರು, ಹೆಂಗೆ ಕೊಟ್ಟರು, ಏನು ಕೊಟ್ಟರು, ಯಾವಾಗ ಕೊಟ್ಟರು, ತಿಂತಾ ಇರ್ತಿ, ಕುಡಿತಾ ಇರ್ತಿ. ಶಾಲಿಗ್ರಾಮ ತೀರ್ಥಕ್ಕೆ ತಗೊಂಡಾಯ್ತು ಅಂತ ಹೇಳ್ತಾರೆ, ನಿನ್ನ ಜನ್ಮ ಆಗುತ್ತೆ. ಸಕಲ ತೀರ್ಥಗಳೆಲ್ಲ ಶಾಲಿಗ್ರಾಮ ತೀರ್ಥ ತಗೋ. ಆಮೇಲೆ ಇನ್ನೊಂದು ಯಾವುದು, ಸಕಲ ವೃಕ್ಷಗಳೆಲ್ಲ ಶ್ರೀ ತುಳಸಿಯ